ಸಾಂಸ್ಕೃತಿಕ ಕಲಾ ಸಂಘ ನೋಂದಣಿ ಮೂಲಕ ಅಸ್ತಿತ್ವಕ್ಕೆ. ಗಂಗಾವತಿ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘವನ್ನ ನೋಂದಣಿ ಮಾಡಿಸುವ ಮೂಲಕ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಆರ್ ಕಣ್ಣನ್ ಪ್ರಕಟಣೆಯಲ್ಲಿ ತಿಳಿಸಿದರು. ಜೂನ್ 1ರಂದು ಗಂಗಾವತಿ ನಗರದ ದೊಡ್ಡಮನಿ ಶಂಬಣ್ಣ ಕರೋಕೆ ಸ್ಟುಡಿಯೋದಲ್ಲಿ ಸಂಘದ ನೋಂದಣಿ ಪ್ರಮಾಣ ಪತ್ರವನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಸಂಘದ ಆಡಳಿತ ಮಂಡಳಿಯಲ್ಲಿ ಗೌರವ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ತಟ್ಟಿ, ಉಪಾಧ್ಯಕ್ಷರಾಗಿ ಶ್ಯಾಮಣ್ಣ, ಪ್ರಧಾನ ಕಾರ್ಯದರ್ಶಿಯಾಗಿ ವೀರೇಶ್ ಸಿ, ಸಹ ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್, ಖಜಾಂಚಿಯಾಗಿ ವೀರೇಶ್ ಮಹದೇವಪ್ಪ ರವರುಗಳು ನೇಮಕಗೊಂಡಿದ್ದು, ಅದೇ ರೀತಿ ಸದಸ್ಯರುಗಳಾಗಿ ಮೌನೇಶ್, ಲಕ್ಕಪ್ಪ ನಾಯಕ್, ಎಂ ಸತ್ಯನಾರಾಯಣ, ಅಮೀರ್ ಅಲಿ, ಕೆ ಹಾಜಿ ಅಲಿ ಬಾಬಾ, ಕುರುಗೋಡು ವೆಂಕಟೇಶ್, ಕುತುಬುದ್ದೀನ್ ಸಾಬ್, ಹೋಟೆಲ್ ವಿರೂಪಾಕ್ಷಿ, ಹಾಜಿ ಅಲಿ ಬಾಬಾ, ಭಾಗ್ಯಶ್ರೀ ಗುಲಬರ್ಗಾ, ವಿಜಯಲಕ್ಷ್ಮಿ ಹಿರೇಮಠ್ ಹಾಗೂ ಸಾವಿತ್ರಿ ಶ್ರೀರಾಮನಗರ, ಜಿ ನೀಲಕಂಠ, ಜಿ ವೀರಭದ್ರಪ್ಪ, ಗಾಳಿ ಶಿವಪ್ಪ, ಮೌನೇಶ್, ಮುಸ್ತಫ್, ಪ್ರವೀಣ್ ಗೋಟೂರು, ಶಂಬಣ್ಣ, ಸಿಡಿ ರಾಮಕೃಷ್ಣ, ಸಿಂಧನೂರ್, ಸಾದಿಕ್, ನಾರಾಯಣ, ಗಂಗಾವತಿ, ಹನುಮೇಶ್, ಹುಸೇನ್ ಪೀರ್ ಸಾಬ್, ಬಳ್ಳಾರಿ ರಾಮಣ್ಣ, ಕಾಜಾವಲಿ ಸಾಬ್, ರುಕ್ಮುದ್ದೀನ್ ಸಾಬ್, ಸಮೀನಾ ಅವರುಗಳು ಇರುತ್ತಾರೆ. ಇದೇ ಸಂದರ್ಭದಲ್ಲಿ ಸಂಘದ ಲಕ್ಕಪ್ಪ ನಾಯ್ಕ, ಟಿ ಶ್ಯಾಮಣ್ಣ, ವೀರೇಶ್ ಹಿರೇಮಠ್, ಸಾವಿತ್ರಿ, ಮೌನೇಶ್, ಹನುಮೇಶ್, ಸಂತೋಷ್ ಹಾಗೂ ನಗರಸಭೆ ಮ್ಯಾನೇಜರ್ ಷಣ್ಮುಖಪ್ಪ ಅವರುಗಳ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು. ಸಂಘದ ಅಧ್ಯಕ್ಷರಾದ ಆರ್ ಕಣ್ಣನ್ ಅವರು ಮಾತನಾಡಿ, ಸಂಘವು ಕಲಾವಿದರನ್ನ ಗುರುತಿಸಿ ಬೆಳಕಿಗೆ ತರುವಲ್ಲಿ ಶ್ರಮ ವಹಿಸಲಿದೆ ಎಂದು ತಿಳಿಸಿದರು. ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅದರ ಜೊತೆಗೆ ಒಂದು ವಿಶೇಷ ಏನಪ್ಪ ಅಂತಂದರೆ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘ ಇವತ್ತು ನೋಂದಣಿ ಪ್ರಮಾಣ ಪತ್ರ ಬಂದಿರುತ್ತೆ. ಹಾಗಾಗಿ ಇದರ ಜೊತೆಗೆ ನಾವು ಕೂಡ ಇದನ್ನು ಲಾಂಚ್ ಮಾಡ್ಬೇಕಂತೇಳಿ ನಾವು ಇದರಲ್ಲಿ ತಮ್ಮೆಲ್ಲರೊಂದಿಗೆ ನಾನು ಕೇಳ್ಕೊಳ್ತಾ, ಹಾಗೆ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘ ಗಂಗಾವತಿ ಇದರಲ್ಲಿ ಎಲ್ಲರೂ ಪದಾಧಿಕಾರಿಗಳ ಹೆಸರು ಶ್ರೀ ಮಲ್ಲಿಕಾರ್ಜುನ್ ತಟ್ಟಿ ಗೌರವಾಧ್ಯಕ್ಷರು, ಹಾಗೆ ಶ್ರೀ ಆರ್ ಕಣ್ಣನ್ ಅಧ್ಯಕ್ಷರು, ಶ್ರೀ ಶ್ಯಾಮಣ್ಣ ತಟ್ಟಿ ಉಪಾಧ್ಯಕ್ಷರು ಮತ್ತು ವೀರೇಶ್ ಹಿರೇಮಠ ಇವರು ನಾವು ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಪ್ರವೀಣ್ ಕುಮಾರ್ ಕಾರ್ಯದರ್ಶಿಗಳು, ಶ್ರೀ ವೀರೇಶ್ ಪಪ್ಪಿ ಖಜಾಂಚಿ ಅವರು, ಶ್ರೀ ಮೌನೇಶ್ ಸದಸ್ಯರು, ಶ್ರೀ ಲಕ್ಕಪ್ಪ ಮತ್ತು ಹನುಮಂತಪ್ಪ ಅವರು ಸದಸ್ಯರು, ಶ್ರೀ ಎಂ ಸತ್ಯನಾರಾಯಣ ಸದಸ್ಯರು, ಶ್ರೀ ಅಮೀರ್ ಅಲಿ ಸದಸ್ಯರು, ಶ್ರೀ ಕೆ ಹಾಜಿ ಅಲಿಬಾಬಾ ಸದಸ್ಯರು, 215ರಿಂದ ಎಲ್ಲ ಮೆಂಬರ್ಸ್ ಇದ್ದಾರೆ. ಅವರೆಲ್ಲರ ಹೆಸರು ಒಳಗಡೆ ಇದೆ. ಎಲ್ಲರಿಗೂ ಕೂಡ ಇವತ್ತು ಈ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಲಾ ಬಳಗ ಸಂಘ ನಮ್ಮದು ಉತ್ತರೋತ್ತರವಾಗಿ ಮುಂದಿನ ದಿನಮಾನದಲ್ಲಿ ಉಜ್ವಲವಾಗಿ ಬೆಳೀಲಿ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಮುಂದಿನ ದಿನಮಾನದಲ್ಲಿ ಎಲ್ಲ ನಮ್ಮ ಕರೋಕೆ ಮಾಲೀಕರ ಸಹಕಾರದೊಂದಿಗೆ, ನಮ್ಮ RS ಸ್ಟುಡಿಯೋ ಶಂಬಣ್ಣವರು ಅವರ ಒಂದು ಸಹಕಾರದೊಂದಿಗೆ, ಇನ್ನೋರ್ವ ಎಲ್ಲ ಕರೋಕೆ ಸ್ಟುಡಿಯೋದ ಮಾಲೀಕರ ಸಹಕಾರದೊಂದಿಗೆ ನಾವೆಲ್ಲರೂ ಮುಂದಿನ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವೆಲ್ಲ ಅದ್ದೂರಿಯಾಗಿ ಕೊಡೋಣ ಅಂತೇಳಿ ಅದರಲ್ಲಿ ಕೂಡ ಎಲ್ಲ ಗಾಯಕರು ಇರ್ತಾರೆ, ಹಾಗೆ ಗಾಯಕಿಯರು ಕೂಡ ಇರುತ್ತಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂಥ ನನ್ನ ಎಲ್ಲ ಸ್ನೇಹಿತ ಬಳಗಕ್ಕೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳ. ನಮ್ಮ ಗಂಗಾವತಿಯಲ್ಲಿ ಎಲೆಮರೆಕಾಯಿಯಾಗಿದ್ದಾರೆ ಪ್ರತಿಭೆಗಳು. ಆ ಪ್ರತಿಭೆಗಳನ್ನ ನಾವು ಹೊರತಂಬರ ಕೆಲಸ ಮಾಡಿಸೋದಾಗಿ ಈ ಸಂಘನ ನಾವು ಮಾಡಿದ ಹೊರತಾಗಿ ನಾವು ಅಧ್ಯಕ್ಷ ಆಗ್ಬೇಕು, ಉಪಾಧ್ಯಕ್ಷ ಆಗ್ಬೇಕು, ಇದರಿಂದ ಏನು ನಾವು ಆಮದಾನಿ ಪಡ್ಕೋಬೇಕಂತ ಏನು ಉದ್ದೇಶ ಇಲ್ಲ. ಒಳ್ಳೊಳ್ಳೆ ಕಲಾವಿದರದೆ ಆ ಕಲಾವಿದರು ನಮ್ಮ ತಾಲೂಕು ಮಟ್ಟ, ನಮ್ಮ ಗಂಗಾವತಿ, ನಮ್ಮ ಜಿಲ್ಲಾ ಮಟ್ಟ, ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋದ್ರೆ ಅವರಿಗೆ ಏನು ಸಹಕಾರ ಮಾಡಬೇಕು ನಾವು ನೀವೆಲ್ಲರೂ ಸೇರಿ ಮಾಡೋಣ. ಈ ಸಂಘನ ಬೆಳೆಸೋಣ. ಒಳ್ಳೆ ಪ್ರತಿಭಾವಂತರನ್ನ ಗಂಗಾವತಿ ಅಂತೇಳಿ ಗುರುತಿಸೋದಕ್ಕೆ ಈ ಒಂದು ನಾವು ಟ್ರಸ್ಟ್ ಮಾಡಿದೆ ಹೊರತಾಗಿ ಬೇರೆ ಉದ್ದೇಶ ಅನ್ಯತೆ ಇಲ್ಲ. ಮುಂದಿನ ಒಂದ್ 2 ಮಾತು ಅಕ್ಕ ತಂಗಿಯರಿ ಇವರೆಲ್ಲರಿಗೂ ಶುಭಾಶಯ ಕೋರುತ್ತಾ, ಈ ಹಿಂದೆ ನಮ್ಮ ಕಣ್ಣನ್ ಸರ್ ಅವರು ಗಂಗಾವತಿ ನಗರಸಭೆ ಬಂದಾಗ ನಾವು ಒಂದು ಟ್ರಸ್ಟ್ ಮಾಡ್ತಾ ಇದ್ದೀವಿ. ಆ ಟ್ರಸ್ಟಿಗೆ ಒಂದು ಸಹಕಾರ ಬೇಕು ಅಂತಂತೇಳಿ ಬಂದಾಗ ನಾನು ಕಮಿಷನರ್ ಹತ್ರ ಮಾತಾಡಿ ಅವರಿಗೆ ನಿಮಗೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅನುದಾನ ಆಗಲಿ ನಾನು ನಿಮಗೆ ಕೊಡ್ತೀವಿ ಅಂತಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದಾದರೂ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ತಾವು ಕಾರ್ಯಕ್ರಮ ಮಾಡಿದಲ್ಲಿ ಒಂದು ರಿಜಿಸ್ಟ್ರಿ ಆಗಿದೆ, ಅನ್ಯತೆ ಭಾವಿಸಬಾರ್ದು. ಆ ರಿಜಿಸ್ಟರ್ ಕಾಪಿ ನಮ್ಮ ಕಚೇರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನವನ್ನು ನಾವು ಮಾಡಿಸಿಕೊಡಲು ಸಿದ್ಧನಿರ್ತೇನೆ ಅಂತ ಈ ಮೂಲಕ ಒಂದು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ
ಗಂಗಾವತಿಯಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಆ ಕಲಾವಿದರು ನಮ್ಮ ತಾಲೂಕು ಮಟ್ಟ ಆಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕಂತ ಒಂದು ಕಣ್ಣನ್ನು ಬಹಳ ಪ್ರಯತ್ನ ಹಾಗೂ ಅವರು ಸಂಗಡಿಯರು ಸಹ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಇದು ಬಹಳ ದಿವಸದ ಕನಸಿತ್ತು. ಆ ಕನಸು ಇವತ್ತು ಎಲ್ಲರೂ ಹುಟ್ಟುಹಬ್ಬದ ದಿವಸ ನೆರವೇರಿಸ್ತಾರೆ. ತುಂಬಾ ಧನ್ಯವಾದ ಅರ್ಪಿಸ್ತೇನೆ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಸೇರಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಜೊತೆಗೆ ಏನಂದ್ರೆ ಇವತ್ತು ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘ, ಈ ಒಂದು ಕಲಾ ಸಂಘ ಇವತ್ತು ರಿಜಿಸ್ಟ್ರೇಷನ್ ಆಗಿದೆ. ಈ ಒಂದು ಸುಸಂದರ್ಭದಲ್ಲಿ ಈ ಸಂಘಕ್ಕೆ ನಾನು ಶುಭ ಹಾರೈಸ್ತೀನಿ. ಈ ಒಂದು ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು ಎಲ್ಲರೂ ಸಹ ನಮ್ಮ ಕಣ್ಣನವರು ಹೇಳಿದಾಗೆ ಒಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಸಹ ತಾವುಗಳು ಆ ಒಂದು ಮಟ್ಟಕ್ಕೆ ಹೋಗುವ ನಿಟ್ಟಿನಲ್ಲಿ ಏನು ಒಂದು ಸಹಕಾರ ಬೇಕು, ಆ ಸಹಕಾರ ಸಲುವಾಗಿ ನಾವು ಒಂದು ಟ್ರಸ್ಟ್ ಅನ್ನ ಮಾಡಿದ್ದೀವಿ ಅಂತ ಹೇಳಿದ್ರು. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆ ಒಂದು ಟ್ರಸ್ಟ್ಗೆ ಸಹ ನಾವು ನಮ್ಮ ಕೈಲಾದಷ್ಟು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ತಮಗೆ ದೇವರು ಆರೋಗ್ಯ, ಆಯುಷ್ಯ, ಅದೃಷ್ಟ ನೀಡಿ 100 ವರ್ಷ ಸುಖವಾಗಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಳ್ತಾ ಆಚರಿಸತಕ್ಕಂತ ಎಲ್ಲ ಕಲಾವಿದರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಸಂಘವನ್ನು ಮತ್ತು ಇವತ್ತು ಉದ್ಘಾಟನೆ ಮಾಡಿರತಕ್ಕಂಥ ನಮ್ಮ ಕಣ್ಣನ್ ಸರ್ ಅವರು ಮತ್ತು ಶಾಮಣ್ಣ ಅವರು, ಲಕ್ಕಪ್ಪ ಅವರು, ನಮ್ಮ ಮುನ್ಸಿಪಾಲಿಟಿ ಮ್ಯಾನೇಜರ್ ಆಗಿರ್ತಕ್ಕಂಥ ಸಣ್ಮುಖಪ್ಪ ಸರ್ ಅವರು, ಸರ್ವ ಸದಸ್ಯರು ಎಲ್ಲರೂ ಕೂಡಿ ಉದ್ಘಾಟನೆ ಮಾಡಿದ್ದೀವಿ. ಇದಕ್ಕೆ ಶ್ರಮ ಅಂದರೆ ನಮ್ಮ ಶಾಮಣ್ಣವರು ರಿಜಿಸ್ಟ್ರೇಷನ್ ಆಗಕ್ಕೆ ಕಾರಣ. ಪ್ರತಿ ದಿವಸ ನನಗೆ ಫೋನ್ ಮಾಡ್ತಿದ್ರು, ಅಣ್ಣ ಅನಿಲಿಗೆ ಫೋನ್ ಮಾಡು ಏನಂತಾನೆ ಕೇಳಂತಿದ್ದ. ನಾನು ಫೋನ್ ಮಾಡ್ತಿದ್ದೆ, ಅವನು ಬೆಂಗಳೂರಾಗ ಅದೀನಿ ಅಣ್ಣ, ಬರ್ತೀನಿ ಮಾಡ್ತೀನಿ ಅಂತಿದ್ದ. ಸರಿ ಆಯ್ತು ಬಿಡಪ್ಪ ಅಂತಂದಿದ್ದೆ. ಆದರೂ ಶಾಮಣ್ಣವ್ರ ಕಲೆ ಬಿದ್ದು ಅವ್ರ ಶ್ರಮದಿಂದ ಆಗಿದೆ. ಅವ್ರಿಗೆ ಕಲೆ ಬಿದ್ದಿದ್ದಕ್ಕೆ ನನಗೆ ಧನ್ಯವಾದಗಳು ತಿಳಿಸುತ್ತಾ 1-2 ಮಾತು ಮುಗಿಸ್ತೀನಿ. ನಾವು ಜೊತೆಗೆ ಹುಟ್ಟಿಲ್ಲಂದ್ರೆ ಎಲ್ಲ ಅಣ್ಣ ತಮ್ಮಳಾಗಿ ಕೂಡಿಕೊಂಡು ಎಲ್ಲಾರು ಒಂದೇ ದಿವಸ ಹುಟ್ಟಿದಪ್ಪ ಮಾಡಬೇಕಂದ್ರೆ ಅದು ಪುಣ್ಯ ಬೇಕು. ಆದ್ರೂ ಆ ಪುಣ್ಯ ನಾವು ಮಾಡಿದ್ದೀವಿ ಇವತ್ತು. ಹಂಗಾಗಿ ಎಲ್ಲ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಮತ್ತು ನನ್ನ ಸ್ನೇಹಿತರು ಎಲ್ಲಾರು ಸೇರಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು 2 ಮಾತು ಕೇಳಿ